ಆಕಾಶವಾಣಿ ಜನವಿಶ್ವಾಸ್ ತಿದ್ದುಪಡಿ ಮಸೂದೆ 2026 ಕುರಿತ ವಿಶೇಷ ಸಂವಾದ. ಭಾಗವಹಿಸುವವರು ಸುರಭಿ ಹೊದಿಗೆರೆ, ಚಿಂತಕರು ಹಾಗೂ ಯುವ ನಾಯಕಿ. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಎಲ್ಲ ಕೇಳುಗರಿಗೆ ನಮಸ್ಕಾರ. ಜನವಿಶ್ವಾಸ್ ತಿದ್ದುಪಡಿ ಮಸೂದೆ 2026 ಕುರಿತು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಚರ್ಚೆಯಲ್ಲಿ ನಮ್ಮೊಂದಿಗೆ ಯುವ ನಾಯಕಿ, ಚಿಂತಕಿ ಸುರಭಿ ಹೊದಿಗೆರೆ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ನಮಸ್ತೆ ಮೇಡಮ್. ನಾವೀಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ಈಸ್ ಆಫ್ ಲಿವಿಂಗ್ ಅಥವಾ ನಾವೇನು ಸುಗಮ ಉದ್ಯಮ ಮತ್ತು ಸುಗಮ ಜೀವನ ಅಂತ ಹೇಳ್ತೀವಿ, ಈ ನಿಟ್ಟಿನಲ್ಲಿ ಒಂದು ಅತ್ಯಂತ ಮಹತ್ವದ ಮಸೂದೆ ಇತ್ತೀಚೆಗೆ ಸಂಸತ್ನಲ್ಲಿ ಅಂಗೀಕಾರವಾಗಿದೆ. ಜನವಿಶ್ವಾಸ್ ತಿದ್ದುಪಡಿ ವಿಧೇಯಕ 2026. ಹೌದು. ಇದರ ಅಡಿ ಸುಮಾರು 79 ಕೇಂದ್ರೀಯ ಕಾಯ್ದೆಗಳ 1,000ಕ್ಕೂ ಹೆಚ್ಚು ಈ ಸಣ್ಣ ಪುಟ್ಟ ಉಲ್ಲಂಘನೆಗಳೇನೇನಿದ್ದಾವೆ ಅವುಗಳನ್ನು ಮುಂಚೆ ಏನದು ಕ್ರಿಮಿನಲ್ ಪ್ರೊಸೀಜರ್ ಆಗಿತ್ತು ಅದನ್ನು ಈಗ ಸಿವಿಲ್ ಪೆನಾಲ್ಟಿ ಮಟ್ಟಕ್ಕೆ ಒಂದು ಇಳಿಸುವ ಮೂಲಕ ನಾಗರಿಕರನ್ನು ಒಂದು ರೀತಿ ಭಯಮುಕ್ತರನ್ನಾಗಿಸಿದ್ದೆ ಅಂತಲೇ ನಾವು ಹೇಳ್ಬೋದು. ಒಟ್ಟಾರೆ ಈ ಒಂದು ಮಸೂದೆಯ ಮಹತ್ವದ ಬಗ್ಗೆ ತಾವೇನು ಹೇಳ್ತೀರಿ? ಧನ್ಯವಾದಗಳು. ಈ ಒಂದು ಚರ್ಚೆಯನ್ನು ನೀವು ಇವತ್ತು ನನ್ನನ್ನು ಕರೆದಿದ್ದೀರಾ. ಇವತ್ತು ಚರ್ಚೆ ಮಾಡಬೇಕು ಅಂತ ಒಂದು ನಿಜವಾಗ್ಲೂ ಆಲೋಚನೆಯನ್ನು ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಬಹಳ ಮುಖ್ಯವಾದಂತಹ ಒಂದು ಕಾಯ್ದೆ ಇದು. ಯಾಕೆ ಅಂದರೆ ಒಂದು ಚಿಕ್ಕ ಹಿಸ್ಟ್ರಿ ಲೆಸನ್ನು. ನಾವು ಒಂದು ಕೊಲೋನಿಯಲ್ ಬ್ಯಾಗೇಜ್ ಇರುವಂತಹ ಒಂದು ರಾಷ್ಟ್ರ, ಸಿವಿಲೈಸೇಷನ್ ಆಗಿರುವಂಥದ್ದು ಬಹಳ ಬಹಳ ಮಹತ್ವದ ಒಂದು ಸಿವಿಲೈಸೇಷನ್ ನಮ್ಮದು, ಹೌದು. ಆದರೆ ನೇಷನ್ ಸ್ಟೇಟ್ ಅಂತ ಏನು ಕರಿತೀವಲ್ಲ, ಆ ನೇಷನ್ ಸ್ಟೇಟ್ ಒಳಗಡೆ ನಾವು ಫಾರ್ಮ್ ಆಗಿದ್ದು ಒಂದು ಅಡ್ಮಿನಿಸ್ಟ್ರೇಟಿವ್ ನೇಷನ್ ಆಗಿ, ಹೋಲಿಸ್ಟಿಕ್ ಆಗಿ ಬ್ರಿಟಿಷ್ ಅವರ ಆಳ್ವಿಕೆಯ ಕೆಳಗಡೆ. ಅದಕ್ಕಿಂತ ಹಿಂದೆ ಭಾರತ ಅಂತ ಒಂದು ಐಡೆಂಟಿಟಿ ಇದ್ದಿದ್ದು ನಿಜ. ಭಾರತಾಂಬೆಯ ಚಿತ್ರವನ್ನು ನಾವು ನೋಡಿದಾಗಲೇ ನಮ್ಗೆ ಅರ್ಥ ಆಗುತ್ತೆ ಅದು, ಅಥವಾ ಬೇರೆ ಆದಂತಹ ನಮ್ಮದು ರಾಜರಿರ್ಬೋದು, ಎಲ್ಲನೂ ಇದ್ದಿದ್ದು ನಿಜ. ಆದರೆ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ಅಡ್ಮಿನಿಸ್ಟ್ರೇಟಿವ್ ಸೆಟಪ್, ಅದು ನಮಗೆ ಕೊಲೋನಿಯಲ್ ಟೈಮ್ಸ್ನಿಂದ ಬಂದಿರುವಂತಹ ಒಂದು ಬ್ಯಾಗೇಜ್. ಅದು ಒಂದು. ಎರಡನೇದು ಹಿಸ್ಟ್ರಿ ಬಗ್ಗೆ ನಾನು ಯಾಕೆ ಹಿಸ್ಟ್ರಿಯಿಂದ ಶುರು ಮಾಡ್ತಾ ಇದ್ದೀನಿ ಅಂದರೆ, ಯಾವಾಗ ನಾವು ನೆಹರೂವಿಯನ್ ಸೋಷಲಿಸಮನ್ನು ನಮ್ಮ ಡಿಫಾಲ್ಟ್ ನಮ್ಮ ನೇಷನ್ಗೆ, ನಮ್ಮ ರಾಷ್ಟ್ರಕ್ಕೆ ಇದೇ ಆದಂತಹ ನೆಹರೂವಿಯನ್ ಸೋಷಲಿಸಮ್ ಐಡಿಯಾಲಜಿನೇ ನಾವು ಅಳವಡಿಸ್ಕೊಡ್ಬೇಕು ಅಂತ ನಾವು ಡಿಸಿಷನ್ ಮಾಡಿದಾಗ, ನಾವು ನಿರ್ಧಾರ ಮಾಡಿದಾಗ, ಎಲ್ಲ ಒಂದು ಕಾಯ್ದೆಗಳು, ಮಸೂದೆಗಳು ಆ ಒಂದು ಐಡಿಯಾಲಜಿಕಲ್ ಫ್ರೇಮ್ವರ್ಕಿನಿಂದ ಯೋಚನೆ ಮಾಡಿರುವಂಥದ್ದು. ಅದು ಆ ಕಾಲಕ್ಕೆ ನಾವು ಎಕನಾಮಿಕ್ಸಲ್ಲಿ ನಾವು ಓದ್ತಿರ್ಬೇಕಾದಾಗ ಪ್ರೊಟೆಕ್ಷನಿಸಮ್ ಅಂತ ಒಂದು ಇರ್ತಿತ್ತು. ಏನು ಆ ಪ್ರೊಟೆಕ್ಷನಿಸಮ್ ಅಂದರೆ, ಭಾರತ ತನ್ನ ಸ್ವಾತಂತ್ರ್ಯ ಪಡೆದ ನಂತರ 1947ನಲ್ಲಿ ಇದ್ದಿದ್ದಂತಹ ಹಿಂದೂ ಗ್ರೋತ್ ರೇಟ್ ಅಂತ ಕರೀತಿದ್ರಲ್ಲ, ಗ್ರೋತ್ ರೇಟ್ ಇರ್ಬೋದು, GDP ಇರ್ಬೋದು, ಇನ್ಫೆಂಟ್ ಇಂಡಸ್ಟ್ರಿ ಪ್ರೊಟೆಕ್ಷನ್ ಅಂದರೆ ಬಹಳ ಕಡಿಮೆ ವ್ಯವಸ್ಥೆ ಇತ್ತು. ಇಂಡಸ್ಟ್ರಿಗೆ ಅಂತಲೇ ಬಹಳ ಕಡಿಮೆ ವ್ಯವಸ್ಥೆಗಳಿತ್ತು. ದುಡ್ಡು ಹಾಕಿ ನಿಜವಾಗ್ಲೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿರ್ಬೋದು, ಇಂಡಸ್ಟ್ರಿ ನಡೆಸೋದಿರ್ಬೋದು, ಫ್ಯಾಕ್ಟ್ರಿ ನಡೆಸೋದಿರ್ಬೋದು, ಎಲ್ಲನೂ ಇನ್ನೂ ಕೊಲೋನಿಯಲ್ ಅವರು ರೂಲ್ ಮಾಡ್ತಿರೋಂತಹ ಪರಿಸ್ಥಿತಿನಲ್ಲಿ ಇನ್ಫೆಂಟ್ ಇಂಡಸ್ಟ್ರಿಗಳನ್ನ, ನಮ್ಮದೇ ಆದಂತಹ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಜಾಸ್ತಿ ಇಂಪೋರ್ಟ್ ಮಾಡೋದಕ್ಕೆ, ನಮಗೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ ಮತ್ತು ಈ ಥರ ಇದಕ್ಕೆಲ್ಲನೂ ನಮಗೆ ಅವಕಾಶಗಳು ಇರ್ತಿತ್ತು. ಆದರೆ ಯಾಕೆ ನಾವು ಆ ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಮಾಡಿದ್ವಿ, ಅದೇ ಸೇಮ್ ಟೈಮ್ ನಾವು ಏನು ಮಾಡಿದ್ವಿ ಅಂದರೆ, ಉದ್ಯಮಿ ಅಂದರೆ ಯಾರಾದರೂ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕೆ ಹೋದರೆ ಅದು ಒಳ್ಳೆಯದಲ್ಲ ಅನ್ನೋದು ನಮ್ಮ ತಲೆಗೆ ಬಂದಿದ್ದು. ವೆಲ್ತ್ ಕ್ರಿಯೇಷನ್ ಸೋಷಲಿಸಮಿನ ವಿರುದ್ಧವಾಗಿರುವಂಥದ್ದು. ಸೋಷಲಿಸಮ್ ಏನು ಹೇಳ್ಕೊಡುತ್ತೆ ನಮಗೆ, ಎಲ್ಲರಿಗೂ ಸಮಾನವಾಗಿ ಹಂಚ್ಕೊಳ್ಬೇಕು, ಇರುವಂತಹ ಆಸ್ತಿ ಇರಬಹುದು, ಅದು ಸರ್ಕಾರದ ಮೂಲಕ ಹೋಗಿ ಜನರಿಗೆ ತಲುಪಬೇಕು ಅಂತ ಒಂದು, ಯಾರು ತಮ್ಮ ಇಂಡಿವಿಜುವಲ್ ಆಗಿ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಆ ಗೋಲ್ ಇರಬಾರ್ದು, ಏಮ್ ಇರಬಾರ್ದು. ಇವಾಗ ಇದೇ ನೀವು ಅಮೆರಿಕ ನೋಡಿ, ಅಮೆರಿಕನ ಕ್ಯಾಪಿಟಲಿಸಮಿನ ಒಂದು ಬೀಕನ್ ಅಂತ ನಾವು ಹೇಳ್ತೀವಿ. ಅಮೆರಿಕಾದಲ್ಲಿ ಆ ಸಮಾಜ ಕಟ್ಟಿರೋದೇನೆ, ಒಳ್ಳೆಯದು ಕೆಟ್ಟದು ಎರಡೂ ಸೇರಿಸಿ ಕಟ್ಟಿರೋದೇನೇನೆ
ನಿಮಗೆ ಒಂದು ಇಷ್ಟು ಕ್ಯಾಪಿಟಲ್ ಇದ್ರೆ ನೀವು ಆ ಕ್ಯಾಪಿಟಲನ್ನು ಹೆಂಗೆ ಗ್ರೋ ಮಾಡ್ತೀರಾ, ಯಾವುದೇ ಆದಂತಹ ಸ್ಟೇಟಿನ ಇಂಟರ್ವೆನ್ಷನ್ ಇಲ್ಲದೆ. ನೀವು ಮಿಲಿಯನೇರ್ ಆಗೋದು, ಬಿಲಿಯನೇರ್ ಆಗೋದು, ಅದು ನೀವು ಏನೇ ಮಾಡಿ ಬಿಲಿಯನೇರ್ ಆಗಿ ತಪ್ಪಲ್ಲ ಅಂತ ಹೇಳುವಂತಹ ಒಂದು ಸಮಾಜ. ಇದು ಒಂದು ಎಕ್ಸ್ಟ್ರೀಮ್ಸ್. ರಷ್ಯಾ ಮತ್ತು ಅಮೆರಿಕ ಇದ್ದಿದ್ದು ಕೋಲ್ಡ್ ವಾರ್ ಮಧ್ಯದಲ್ಲಿ ಎಕ್ಸ್ಟ್ರೀಮ್ಸ್ ಐಡಿಯಾಲಜಿಕಲಿ. ಭಾರತ ಇದರಲ್ಲಿ ಎಲ್ಲಿ ನಾವು ಸಿಕ್ಕಾಕೊಂಡ್ವಿ ಅಂತ ಹೇಳಬಹುದು. ಯಾಕೆ ನಾವು ಅಲ್ಲಿ ಸಿಕ್ಕಾಕೊಂಡ್ವಿ ಅಂದರೆ, ನಾವು ಈ ಒಂದು ಬಹಳ ವಿದೇಶದಿಂದ ತಂದಿರುವಂಥ ಸೋಷಿಯಲಿಸಂ ನೀತಿಯನ್ನು ನಾವು ಆ ಸಮಯದಲ್ಲಿ, ನಮ್ಮ ಸ್ವಾತಂತ್ರ್ಯದ ಸಮಯದಲ್ಲಿ, ಇದೇ ನಮಗೆ ನಮ್ಮ ಮಾರ್ಗ, ಇದೇ ನಮ್ಮ ನೀತಿ ಅಂತ ನಾವು ಡಿಸೈಡ್ ಮಾಡಿದಾಗ, ಯಾರೇ ಆದಂತಹ ಉದ್ಯಮ ಮಾಡಬೇಕು ಅಂದರೆ ಉದ್ಯಮದ ಬಗ್ಗೆ ಸಸ್ಪಿಷನ್ ಇಂದ ನೋಡ್ತಾ ಇದ್ವಿ ನಾವು. ಯಾರಾದರೂ ಬಂದು ನಾವು ದುಡ್ಡು ಮಾಡ್ತೀವಿ, ಹಣವನ್ನು ಸಂಪಾದಿಸ್ತೀವಿ ಬಿಸ್ನೆಸ್ಸಿನ ಮೂಲಕ ಅಂದರೆ ಇವ್ರು ಏನೋ ತಪ್ಪು ಮಾಡ್ತಾ ಇದ್ದಾರೆ. ಅದು ಏನಾಯಿತು ಅಂದರೆ, ಬರ್ತಾ ಬರ್ತಾ ರೆಡ್ ಟೇಪ್ ಮತ್ತು ರೆಂಟ್ ಸೀಕಿಂಗ್ ಅಂತ ಒಂದೆರಡು ಕಾನ್ಸೆಪ್ಟ್ ಇದೆ ಎಕನಾಮಿಕ್ಸ್ನಲ್ಲಿ. ಏನು ಅದು ಅಂದರೆ, ನೀವು ಒಂದು ಸರ್ಕಾರಿ ಜವಾಬ್ದಾರಿಲಿದ್ದು ನೀವು ಹಣ ತಗೊಂಡು ಬಿಸ್ನೆಸ್ಸಿಗೆ ಲೈಸೆನ್ಸ್ ಕೊಡುವಂಥದ್ರಿಂದ, ಅದು ನೀವು ಯಾಕೆ ಆ ಒಂದೊಂದು ದುಡ್ಡು ತೊಗೊಳ್ತಾ ಇದ್ದೀರಾ ಅಂದರೆ, ನೀವು ಸರ್ಕಾರಿ ಜವಾಬ್ದಾರಿಲಿದ್ದೀರಾ ಅಥವಾ ಯಾವುದೋ ಒಂದು ಲೈಸೆನ್ಸ್ ಕೊಡುವಂತಹ ಜವಾಬ್ದಾರಿಲಿದ್ದೀರಾ. ರೆಡ್ ಟೇಪ್, ರೆಂಟ್ ಸೀಕಿಂಗ್ ಈ ಥರದ್ದು. ತಗೊಳ್ಳಿಲ್ಲ ಅಂದರೆ ಕೊಡಲಿಲ್ಲ ದುಡ್ಡು ಅಂದರೆ, ಆ ಒಂದು ಆಗಲಿಲ್ಲ ಅಂದರೆ ಉದ್ಯಮಿಗಳ ಮೇಲೆ ಕೇಸ್ ಹಾಕುವಂಥದ್ದು, ಇರೋಂತಹ ಲಾಸ್ಗಳೆಲ್ಲ ಚೇಂಜ್ ಮಾಡುವಂಥದ್ದು. ಹೀಗೆ ಮಾಡ್ಕೊಂಡು ಹೋಗಿ 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 ನಮಗೆ ನಿಜವಾಗ್ಲೂ ಯಾರಾದರೂ ಶಿಸ್ತಿನಿಂದ ಮಾಡ್ತಿರೋಂತಹ ಉದ್ಯಮದ ಬಗ್ಗೆ ಅಥವಾ ಯಾವುದೇ ಆದಂತಹ ಕೆಲಸದ ಮೇಲೂ ಕೂಡ ಓವರ್ ಬ್ಯೂರೋಕ್ರಟೈಸೇಷನ್, ಓವರ್ ಲಾಸ್, ಓವರ್ ಕ್ರಿಮಿನಲ್. ನೋಡಿ, ಸಿವಿಲ್ ಆಗೋದ್ರೆ 2,000 ರೂಪಾಯಿ, 3,000 ರೂಪಾಯಿ ಅಥವಾ 1,00,000 ತನಕನೂ ಒಂದು ಮಿಡಲ್ ಕ್ಲಾಸ್ ಉದ್ಯಮಿಗೂ ಕೂಡ ಆಯಿತು ತಪ್ಪಾಯಿತು ಕಟ್ಟೋಣ ಅಂತ ಅಂದ್ಕೊಡ್ತಾರೆ. ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಅಂದರೆ ಕೋರ್ಟ್ಗೆ ಹೋಗೋದು, ಕೇಸ್ಗೆ ಹೋಗೋದು, ಇದೆಲ್ಲ ನಡ್ಕೊಂಡು ಬರುತ್ತಲ್ಲ. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಬರೋಕ್ಕಿಂತ ಮುಂಚೆ ಒಂದು ಬ್ಯಾಂಕ್ರಪ್ಸಿ ಕೋಡ್ ಇರಲಿಲ್ಲ. ಬಿಸ್ನೆಸ್ ಅಂದರೆ ಬ್ಯಾಂಕ್ರಪ್ಸಿ ಆಗುವಂಥದ್ದು ಸಹಜ. ಅಂದರೆ ಎಲ್ಲರೂ ಆಗ್ತಾರೆ ಅಂತ ಅಲ್ಲ, ಅಥವಾ ನಾವು ಬಿಸ್ನೆಸ್ ಮಾಡದೆ ಬ್ಯಾಂಕ್ರಪ್ಸಿಗೆ ಅಂತ ಅಲ್ಲ, ಅಥವಾ ಬ್ಯಾಂಕ್ರಪ್ಸಿ ಆಗೋದನ್ನು ನಾವು ಯಾರು ಬ್ಯಾಂಕ್ರಪ್ಟ್ ಆಗಿದ್ರೆ ಅವರು ಬಚಾವ್ ಮಾಡಬೇಕು ಅಂತ ಅಲ್ಲ. ಆದರೆ ಅದರ ಸುತ್ತ ಒಂದು ನೀತಿ ನಿಯಮಗಳು ಚೌಕಟ್ಟಲ್ಲಿ ಹೌದು, ಒಂದು ದಿವಾಳಿ ಕಾಯ್ದೆ ಅನ್ನೋದು ಇರಲಿಲ್ಲ. ಹೌದು. ಹಾಗಾಗಿ ನಮ್ಮ ಮನಸ್ಥಿತಿ, ನಮ್ಮ ಒಂದು ದೇಶ, ಒಂದು ಸಮಾಜವಾಗಿ ನಮ್ಮ ಮನಸ್ಥಿತಿ ಉದ್ಯಮ ಮತ್ತು ಆಂಟ್ರಪ್ರಿನರ್ಶಿಪ್ ಅಂತ ಏನು ಹೇಳ್ತಾರೆ, ಆಂಟ್ರಪ್ರಿನರ್ನ ಸಪೋರ್ಟ್ ಮಾಡುವಂತಹ ಒಂದು ಸ್ಥಿತಿಗತಿನಲ್ಲಿ ಇರಲಿಲ್ಲ. ಈ ಒಂದು ಸರ್ಕಾರ ಏನು ಮಾಡಿದೆ, ಮತ್ತು ಬೇರೆ ಪಕ್ಷಗಳು ಹೇಳುವಂತಹದ್ದೇನು ಅಂದರೆ, ಹೇಳುವಂತಹದ್ದು ಬಹಳಷ್ಟಿರ್ಬೋದು, ಆದರೆ 1991 ಬಂದಂತಹ ರಿಫಾರ್ಮ್ಸ್ ಇರ್ಬೋದು, ಯಾವ ನಮ್ಮ ಎಕಾನಮಿನ ಓಪನ್ ಅಪ್ ಮಾಡಿದಂತಹ ಮನಮೋಹನ್ ಸಿಂಗ್ ಅವರು ಇರಬಹುದು ಅಥವಾ ನರಸಿಂಹರಾವ್ ಅವರ ಸರ್ಕಾರದಲ್ಲಿರಬಹುದು, ಇದೆಲ್ಲನೂ ಆಲೋಚಿಸಿದ್ದು. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕಿತ್ತು ಇದು ನೀತಿ ನಿಯಮಗಳನ್ನು ಬದಲಾವಣೆ ಮಾಡೋದಕ್ಕೆ. ಮುಂದಿನ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಒಂದು ಕೊನೆಯದಾಗಿ ಹೇಳ್ಬಿಡ್ತೀನಿ. ಇದು ಇವತ್ತು ನಾವು ಜನ್ ವಿಶ್ವಾಸ್ ಬಿಲ್ಲನ್ನು ಏನು ಕೇಳ್ಕೊಂಡು ಬಂದಿದ್ದೀವೋ, ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಜನ್ ವಿಶ್ವಾಸ್ ಬಿಲ್. ಆದರೆ ಪ್ರಾಸೆಸ್ ರಿಫಾರ್ಮ್ಸ್, ಸಂಜೀವ್ ಸಾನ್ಯಲ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಚೇರಿನಲ್ಲಿ, ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಪ್ರಾಸೆಸ್ ರಿಫಾರ್ಮ್ ಅನ್ನೋದು ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಏನು ಈ ಪ್ರಾಸೆಸ್ ರಿಫಾರ್ಮ್? ಇವತ್ತು ಜನ್ ವಿಶ್ವಾಸ್ ಬಿಲ್ ಏನು ಮಾಡಿದೆ ಅಂದರೆ, ಒಂದಿಷ್ಟು ಕ್ರಿಮಿನಲ್ ಪ್ರೊಸೀಜರಲ್ಲಿ ಇದ್ದಿದ್ದನ್ನು ಸಿವಿಲಿಗೆ ತಂದಿರುವಂಥದ್ದು. ಪ್ರಾಸೆಸ್ ರಿಫಾರ್ಮ್ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಬೇಡದೇ ಇರುವಂತಹ ಪಾಲಿಸಿ, ಇದು ಹೇಗಾಗುತ್ತೆ ಅಂದರೆ, ಒಂದೊಂದು ರಿಪೀಟೆಡ್ ಪಾಲಿಸೀಸ್, ಒಂದು ಡಿಪಾರ್ಟ್ಮೆಂಟ್ಗೆ ಇನ್ನೊಂದು ಡಿಪಾರ್ಟ್ಮೆಂಟ್ ಓವರ್ಲ್ಯಾಪ್ ಆಗುವಂಥದ್ದು, ಈ ಥರ ಬ್ಯೂರೋಕ್ರಾಟಿಕ್ ಹೆವಿನೆಸ್ಸನ್ನು ತೆಗೆದಾಕ್ತಾ ಇದೆ. ಸೊ ಇದು ನಮ್ಮ ಮೋದಿಜಿ ಅವರ ಒಂದು ಆಲೋಚನೆ, ಕನಸು. ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಈ ಒಂದು ಇಂತಹ ಒಂದು ಚೌಕಟ್ಟನ್ನು ಸರಿ ಮಾಡಬೇಕು, ಎಫಿಷಿಯನ್ಸಿ ತರಬೇಕು ಅಂತ ಇದೆಯಲ್ಲ, ಅದು ಪ್ರಧಾನಮಂತ್ರಿ ಅವರ ಒಂದು ಆಲೋಚನೆ. ಈ ಜನ ವಿಶ್ವಾಸ್ ಮಸೂದೆಯ ಹಿನ್ನೆಲೆಯಾಗಿ ತಾವು ರೆಡ್ ಟೇಪಿಸಮ್ ಬಗ್ಗೆ ಮತ್ತು ಲೈಸೆನ್ಸ್ ರಾಜ್ ಮತ್ತು ಅಧಿಕಾರಶಾಹಿಯ ಮಧ್ಯಸ್ಥಿಕೆ ಹೇಗೆ ಉದ್ಯಮಶೀಲತೆಗೆ ಒಂದು ಅಡ್ಡಿಯಾಗಿತ್ತು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ರಿ. 1947ಕ್ಕೆ ಮುಂಚಿನ ವಸಾಹತುಶಾಹಿ ಆಡಳಿತ ಪದ್ಧತಿಯ ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ. ಹಿಂದೆ ಈ ಬ್ರಿಟಿಷರ ಅವಧಿಯಲ್ಲಿ ಅವರು ಪರಕೀಯ ಆಡಳಿತಗಾರರಾದಿದ್ದರಿಂದಾಗಿ ನಮ್ಮ ಜನರ ಮೇಲೆ, ಭಾರತೀಯ ನಾಗರಿಕರ ಮೇಲೆ ಅವರಿಗೆ ಯಾವುದೇ ವಿಶ್ವಾಸ ಅನ್ನೋದು ಇರಲಿಲ್ಲ. ಹೀಗಾಗಿ ಪ್ರತಿಯೊಂದು ಜನರ ಈ ಉಲ್ಲಂಘನೆಗಳನ್ನು, ಅಂದರೆ ಈ ತಿಳಿದೋ ತಿಳಿಯದೆಯೋ ಮಾಡುವಂಥದ್ದು, ಉದಾಹರಣೆಗೆ ರೈಲ್ವೆ ರಿಸರ್ವೇಷನ್ ಸೀಟ್ನಲ್ಲಿ
ಸೀಟ್ ರಿಸರ್ವೇಷನ್ ಇಲ್ದಿರ ಕೂತ್ಕೊಂಡ್ಬಿಟ್ರೆ ಅದು ಕೂಡ ಕ್ರಿಮಿನಲ್ ಅಪರಾಧ ಆಗ್ಬಿಡ್ತಾ ಇತ್ತು. ಹೌದು. ಮತ್ತು ಸರ್ಕಾರಕ್ಕೆ ಯಾವುದೇ ಒಂದು ಅರ್ಜಿಯನ್ನು ಕೊಟ್ಟಾಗ ಗೊತ್ತಿಲ್ಲದೆಯೇ ಒಂದು ಏನೋ ಒಂದು ಸಣ್ಣ ತಪ್ಪು ಮಾಹಿತಿ ಇದ್ದರೆ ಅದು ಕೂಡ ಕ್ರಿಮಿನಲ್ ಅಫೆನ್ಸ್ ಆಗ್ಬಿಡ್ತಾ ಇತ್ತು. ಸೊ ಇದಕ್ಕೆಲ್ಲ ತುಂಬ ಕಠಿಣ ಶಿಕ್ಷೆ ಕೂಡ ಅದರಲ್ಲಿ ಇತ್ತು. ವಾಸ್ತವವಾಗಿ ಅದು ಜಾರಿ ಆಗ್ತಿತ್ತೋ ಇಲ್ವೋ, ಕಾನೂನಿನಲ್ಲಿ ಅದು ಕಠಿಣ ಶಿಕ್ಷೆ ಇತ್ತು. ಸೊ ಇಂಥ ಕೆಲವು ಪ್ರೊಸೀಜರ್ಗಳನ್ನು, ಕ್ರಿಮಿನಲ್ ಪ್ರಕ್ರಿಯೆಗಳನ್ನು ತಿದ್ದುಪಡಿ ಮಾಡಿ ಈ ಮಸೂದೆನಲ್ಲಿ ಅದನ್ನು ಕೇವಲ ಒಂದು ಪೆನಾಲ್ಟಿ ಮಟ್ಟಕ್ಕೆ, ನಾಗರಿಕ ದಂಡ ಮಟ್ಟಕ್ಕೆ ಇಳಿಸಿರೋದು ಜನರನ್ನು ಒಂದು ರೀತಿಯಲ್ಲಿ ಭಯಮುಕ್ತರನ್ನಾಗಿಸುವುದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಗುರಿ ಏನಿದೆ, ಈ ವಸಾಹತುಶಾಹಿ ಮನೋಭಾವವನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನುವ ಒಂದು ಸೂತ್ರ, ಒಂದು ಪರಿಕಲ್ಪನೆ, ಮಹತ್ವದ ಪರಿಕಲ್ಪನೆ ಏನಿದೆ, ಅದರ ಭಾಗವಾಗಿ ಈ ಒಂದು ಮಹತ್ವದ ಜನವಿಶ್ವಾಸ ಬಿಲ್ ಅನ್ನು ಒಂದು ಬಹಳ ಮುಖ್ಯವಾದಂತಹ ಪದ ಹೇಳಿದ್ರಿ, ಭಯ. ಯಾಕೆ ಆ ಭಯ ಇತ್ತು? ಈ ಒಂದು ವಿಷಯನ ನಾವು ಚರ್ಚೆ ಮಾಡಬಹುದು. ಅಂದ್ರೆ ಕೊಲೋನಿಯಲ್ ಮೈಂಡ್ಸೆಟ್ ಮತ್ತೆ ಏನು 1947ಗಿಂತ ಮುಂಚೆ ಏನಾಯ್ತು ಅಂತ, ಪೋಸ್ಟ್ ಕೊಲೋನಿಯಲ್ ಸ್ಟಡೀಸ್ ಅಂತ ಒಂದು ಅಕಾಡೆಮಿಕ್ ಏರಿಯಾ ಇದೆ. ಅದರಲ್ಲಿ 2 ಟೈಪ್ ಆಫ್ ಕೊಲೋನಿಯಲಿಸಮ್ ಅಂತ ಹೇಳ್ತಾರೆ. ಒಂದು ಸೆಟ್ಲರ್ ಕೊಲೋನಿಯಲಿಸಮ್, ಒಂದು ಎಕ್ಸ್ಪ್ಲಾಯ್ಟೇಟಿವ್ ಕೊಲೋನಿಯಲಿಸಮ್. ನಾನು ಓದಿದ್ದು ಅಮೆರಿಕಾದಲ್ಲಿ, ಹಾಗಾಗಿ ನನಗೆ ಸೆಟ್ಲರ್ ಕೊಲೋನಿಯಲಿಸಮ್ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡ್ತಾ ಇದ್ವಿ. ಅಲ್ಲಿ ಸೆಟ್ಲರ್ ಕೊಲೋನಿಯಲಿಸಮ್ ಏನಾಗುತ್ತೆ ಅಂದರೆ, ಒಂದು ನೇಟಿವ್ ಪಾಪ್ಯುಲೇಷನ್ನ ಪೂರ್ತಿಯಾಗಿ ಅವರು ಎಲಿಮಿನೇಟ್ ಮಾಡಿ, ಯಾರು ಕೊಲೋನಿಯಲ್ ಬೇರೆ ದೇಶದಿಂದ ಬಂದರೆ ಕಾಲನೈಸ್ ಮಾಡ್ತಾ ಇರ್ತಾರಲ್ಲ, ಅವರೇ ಹೊಸದಾಗಿ ಇನ್ಸ್ಟಿಟ್ಯೂಷನ್ಸ್ ಕಟ್ಕೊಂಡು ಹೋಗ್ತಾರೆ. ಹಾಗಾಗಿ ನೀವು ಅಮೆರಿಕ ನೋಡಿದ್ರೆ ಯಾವುದೇ ಆದಂತಹ ನೇಟಿವ್ ಅಮೆರಿಕನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇಲ್ಲ. ಅದಿರೋಂಥದ್ದು ಎಲ್ಲನೂ ಯಾವಾಗ ಯುರೋಪಿಯನ್ಸ್ ಬಂದು ಕ್ರಿಸ್ಟೋಫರ್ ಕೊಲಂಬಸ್ ಬಂದಾದ ನಂತರ ಎಸ್ಟಾಬ್ಲಿಷ್ ಮಾಡಿದ್ರು ಅಂತಹ ಒಂದು ಇನ್ಸ್ಟಿಟ್ಯೂಷನ್ಸ್, ಅಂತಹ ಕಾಯ್ದೆಗಳು. ಇಂಡಿಯಾದಲ್ಲಿ ಭಾರತದಲ್ಲಿ ಏನಾಯಿತು ಅಂದರೆ, ಇಲ್ಲಿ ನಡೆಯುವಂಥದ್ದು ಎಕ್ಸ್ಪ್ಲಾಯ್ಟೇಟಿವ್ ಕೊಲೋನಿಯಲಿಸಮ್. ನಾವು ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಓದಿರೋವಂಥದ್ದು ಏನು ಅಂದರೆ, ಇಲ್ಲಿರುವಂತಹ ನೇಟಿವ್ ನಮ್ಮನ್ನ ನೋಡಿ ಇವ್ರು ಅನ್ಕೊಂಡ್ರು, ಇಲ್ಲ ಇವ್ರನ್ನ ಬಳಸ್ಕೊಂಡು ನಾವು ಆಳ್ವಿಕೆ ಮಾಡೋಣ, ಇವ್ರನ್ನ ಉಪಯೋಗಿಸ್ಕೊಂಡು ನಾವು ಆಳ್ವಿಕೆ ಮಾಡೋಣ. ಆದರೆ ಇಂತಹ ಒಂದು ಜನಸಂಖ್ಯೆ ಇರುವಂತಹ ದೇಶದಲ್ಲಿ, ಇಷ್ಟು ಜನರಿರುವಂತಹ ದೇಶದಲ್ಲಿ, ಮತ್ತು ಇಷ್ಟು ದೊಡ್ಡ ಡೈವರ್ಸಿಟಿ ಇರುವಂತಹ, ವಿವಿಧತೆ ಇರುವಂತಹ ಒಂದು ದೇಶದಲ್ಲಿ ನಾವು ಇವ್ರನ್ನ ಹೆಂಗೆ ಆಳುವಂಥದ್ದು? ಇಷ್ಟು ಕಡಿಮೆ ಜನ ಬಂದು ಬೇರೆ ಯಾವುದೋ ದೇಶದಿಂದ ಹೇಗೆ ನಾವು ಆಳ್ವಿಕೆ ಮಾಡುವಂಥದ್ದು? ಆ ಭಯ ಅಂತ ಇದೆಯಲ್ಲ, ಅದು ಬಹಳ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟನ್ನು ತಂದಿದ್ದು. ಏನು ಅಂದರೆ, ಇವ್ರಿಗೆ ನಾವು ಒಂದು ಸಾಮ್ ದಾಮ್ ದಂಡ ಭೇದ್ ಅಂತಾರಲ್ಲ, ಯಾವುದೇ ಆದಂತಹ ಏನೇ ಒಂದು ಇಟ್ಕೊಂಡು ಹೆಂಗಾದರೂ ಭಯ ಮೂಡಿಸ್ಬೇಕು ಇವ್ರನ್ನ. ಅವರ ನೀತಿ ನಿಯಮಗಳ ಬಗ್ಗೆ ಅವರಿಗೆ ಒಂದು ಪ್ರಶ್ನೆ ಮೂಡಿಸೋದ್ರಿಂದ ಇರ್ಬೋದು, ಅಥವಾ ಅವ್ರ ಬಗ್ಗೆನೇ ಅವ್ರಿಗೆ ಇನ್ಸೆಕ್ಯೂರಿಟಿ ತರುವಂಥದ್ದಿರ್ಬೋದು, ಅಥವಾ ಅವರ ಒಂದು ನೀವು ಇದನ್ನು ಮಾಡಿದ್ರೆ ನಿಮಗೆ ಅತಿ ಹೆಚ್ಚು ನಿಮಗೆ ಶಿಕ್ಷೆ ಬರುತ್ತಲ್ಲ, ಕೊಡುವಂತಹ ಕಾಯ್ದೆಗಳು, ಇಂತಹ ವಿಷಯಗಳನ್ನ ಇಟ್ಕೊಂಡು ನಮ್ಮಲ್ಲಿ ಭಯವನ್ನು ಹುಟ್ಟಿಸಿರುವಂತಹ ಈ ಒಂದು ಕೊಲೋನಿಯಲ್ ರಾಜ್. ಆ ಕೊಲೋನಿಯಲ್ ರಾಜು ನಮ್ಮ ಒಬ್ಬರು ಬಹಳ ನನಗೆ ಬೇಕಾದಂತಹ ಒಬ್ಬರು ಬ್ಯೂರೋಕ್ರಾಟು ನಮ್ಮದೇ ಆದಂಥ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ರು. ಅವರು ಹೇಳಿದ್ರು, ಸ್ಟೇಟ್ ಇರೋವಂಥದ್ದು ಅಂದರೆ ಸರ್ಕಾರ ಇರೋವಂಥದ್ದು, ಇವಾಗ ಪಬ್ಲಿಕ್ ಸರ್ವೆಂಟ್ ಅಂತ ಯಾಕೆ ನಾವು ಅದನ್ನು ಹೇಳುವಂಥದ್ದಾದ್ರೆ, ಕೊಲೋನಿಯಲ್ ಸಮಯದಲ್ಲಿ ಅದು ಸ್ಟೇಟ್ ವರ್ಸಸ್ ಸಿಟಿಸನ್. ಸರ್ಕಾರ ನಾಗರಿಕರಿಗೆ, ಸರ್ಕಾರ ಆಕ್ಚುಲಿ ಸಮಾಜದ ವಿರುದ್ಧನೇ ಇದ್ದಿದ್ದು, ಇರುವಂತಹ ಸಮಾಜದ ವಿರುದ್ಧನೇ ಇದ್ದಿದ್ದು. ಆದರೆ ಇವತ್ತು ನಾವು 1947 ನಂತರ ಸ್ಟೇಟ್ ಫಾರ್ ಸಿಟಿಸನ್ ಆಗಬೇಕಿತ್ತು. ಅದು ನಮ್ಮ ನೀತಿ ನಿಯಮಗಳಲ್ಲೂ ಕೂಡ ನಾವು ಕಾಣ್ಕೊಳ್ಬೇಕಾಗಿತ್ತು, ಕಾಣ್ಕೊಳ್ಳಿ. ಅದಕ್ಕೆ 60, 65, 70 ವರ್ಷ ಆದ ನಂತರ ನಾವು ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ನಮಗೂ ಬಹುಶಃ ಒಂದು ಸಿವಿಲೈಸೇಷನ್ ಆಗಿ ಆ ಒಂದು ಭಯವನ್ನು ಬಿಟ್ಟು ಗರ್ವದಿಂದ ಆಚೆ ಬರೋದಕ್ಕೆ ಇಷ್ಟು ವರ್ಷಗಳಾಯ್ತೇನೋ ಅನ್ಸುತ್ತೆ. ಹೌದು, ತಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಆಗಲೇ ಉದ್ಯಮಶೀಲತೆ ಬಗ್ಗೆ. ಈ ಹೊಸ ಮಸೂದೆ ನಮ್ಮ MSME ಅಂತ ನಾವೇನು ಹೇಳ್ತೀವಿ, MSME ನಮ್ಮ ಆರ್ಥಿಕತೆಯ ಬೆನ್ನೆಲುಬದು. ಅತಿ ಹೆಚ್ಚು ನಮ್ಮ GDP ಗೆ ಕೊಡುಗೆ ಕೊಡ್ತಾ ಇರುವಂಥ ವಲಯ, ಮತ್ತು ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರುವಂಥ ಒಂದು ವಲಯ ಸೂಕ್ಷ್ಮ, ಸಣ್ಣ ಮತ್ತು ಅತಿ ಸಣ್ಣ MSME ವಲಯ. ಸೊ ಇದಕ್ಕೆ ಈ ನೂತನ ಮಸೂದೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀವಿ? ಒಳ್ಳೆ ಪ್ರಶ್ನೆ. ಮತ್ತೆ ನಾವು ಹಿಸ್ಟ್ರಿ ಫಿಲಾಸಫಿನಲ್ಲೇ ಇದ್ಬಿಟ್ಟಿದ್ದೀವಿ, ಈ ಕಾಯ್ದೆ ಬಗ್ಗೆ ಇನ್ನೂ ಒಂದು ಸ್ಪೆಸಿಫಿಕ್ ಆಗಿ ಮಾತಾಡೋಣ. ಇಲ್ಲಿ MSMEಗೆ ಯಾಕೆ ಒಂದು ಎಂಫಸಿಸ್ ಕೊಟ್ಟಿದ್ದಾರೆ ಅಂದರೆ, ಮೊದಲನೇದಾಗಿ ದೊಡ್ಡ ದೊಡ್ಡ ಕಂಪನಿಗಳ ಥರ ಕಂಪ್ಲೈಯನ್ಸ್ ಟೀಮ್ಸು ಕಡಿಮೆ ಇರುತ್ತೆ. ಅಂದರೆ MSME ಅಂದರೆ ಏನು, ಒಂದು ಸ್ಮಾಲ್ ಬಿಸ್ನೆಸ್ ಅಂತಲೇ ಅಂದ್ಕೊಳ್ಬಹುದು. ಅವರಿಗೆ ಸ್ಪೆಸಿಫಿಕ್ ಆಗಿ ನಾವು ಲೀಗಲ್ ಟೀಮು, ಪಾಲಿಸಿ ಟೀಮು, ಕಂಪ್ಲೈಯನ್ಸ್ ಟೀಮು, ಅಕೌಂಟೆಂಟು ಎಲ್ಲಾನು ಒಂದು ದೊಡ್ಡ ದೊಡ್ಡ ಟೀಮ್ಗಳಿರಲ್ಲ, ಕಡಿಮೆ ಇರುವಂಥದ್ದು. ಅವರಿಂದ ಚಿಕ್ಕ ಚಿಕ್ಕ ತಪ್ಪುಗಳು ಆಗಬಹುದು. ಅಥವಾ
ಯಾವುದೋ ಒಂದು ಮಸೂದೆಯ ಅಂಡರ್ ಇನ್ನೇನನ್ನು ಫೈಲ್ ಮಾಡೋದಕ್ಕೆ ಅವರು ಆಗಿಲ್ಲ, ಸಮಯ ಆಗಿಲ್ಲ, ಈ ಥರ ಏನಾದರೂ ಆಗಬಹುದು. ಇದು ಆಗದು MSMEನಲ್ಲಿ ಜಾಸ್ತಿ ಪಾಸಿಬಲ್ ಹೊರತು ದೊಡ್ಡ ಕಂಪನಿಗಳಲ್ಲಿ ಅಷ್ಟು ಜನ ಕೆಲಸ ಮಾಡ್ತಿರೋಂಥ ಕಂಪನಿಗಳು ಆಗದೆ ಇರ್ಬೋದು. ಹಾಗಾಗಿ ಇಂತಹ ಒಂದು ಮತ್ತೆ ಅವ್ರದ್ದು ಮಾರ್ಜಿನ್ನು ಕಡಿಮೆ ಇರುತ್ತೆ. ನೀವು ಯೋಚನೆ ಮಾಡಿ, ನಿಮಗೆ ಒಂದು ತಿಂಗಳಲ್ಲಿ ನಿಮಗೆ 20 ಲಕ್ಷ ಅಂತ ನಿಮ್ಮ ಟರ್ನ್ ಓವರ್ ಆದರೆ ನೀವು ಎಷ್ಟು ಪ್ರಾಫಿಟ್ ಮಾಡ್ತೀರಾ, ನೀವು ಎಷ್ಟು ಅದನ್ನು ಅಕೌಂಟಿಂಗ್ ಎಕ್ಸ್ಪೆನ್ಸಸ್ಗೆ ಹಾಕ್ತೀರಾ, ಕಂಪ್ಲೈನ್ಸ್ ಎಕ್ಸ್ಪೆನ್ಸಸ್ಗೆ ಹಾಕ್ತೀರಾ. ಸೊ ಕಡಿಮೆ ಮಾರ್ಜಿನ್ಸ್ ಇರೋದ್ರಲ್ಲಿ ನೀವು ಡೇ ಟು ಡೇ ಬಿಸ್ನೆಸ್ ನಡೆಸೋದ್ರಲ್ಲಿ ನೀವು ತಲೆ ಯೋಚನೆ ಮಾಡ್ತಾ ಇರಬೇಕು ಹೊರತು ಇದನ್ನು ಕಟ್ಟದ್ನ, ಇದನ್ನು ಫಾಲೋ ಮಾಡೋದನ್ನ, ಇದನ್ನು ಫೈಲ್ ಮಾಡೋದನ್ನ ಮಾಡಬೇಕಾಗಿರೋಂಥ ಹೌದು. ಆದರೆ ಬೇರ್ ಮಿನಿಮಮ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ರಚನೆ ಆದ ನಂತರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗಲ್ಲಿ ನಮ್ಮ ದೇಶನೇ ಮುಂದೆ ಹೋಗಿದ್ದು. ಯಾಕೆ ಅಂದರೆ ನಾವು ಈ ಸ್ಪೆಸಿಫಿಕ್ ಇಶ್ಯೂಸನ್ನ ನೋಡಿಕೊಂಡು ಇಂಪ್ರೂವ್ಮೆಂಟ್ ನಾವು ಕಾಣೋದಕ್ಕೆ ಅಂತಲೇ ಲಾಸ್ ಅನ್ನು ಚೇಂಜ್ ಮಾಡಿದ್ದು. ಅದರ ಮುಂದೆ ಇದು ಅದಾದ ನಂತರ ಇವತ್ತಿನ ಈ ಜನ್ ವಿಶ್ವಾಸ್ ಬಿಲ್ ಏನು ಅಂದರೆ ಸಿಟಿಸನ್ ಫೇಸಿಂಗ್ ಮತ್ತು MSME ಫೇಸಿಂಗ್ ರಿಫಾರ್ಮ್ಸನ್ನು ಇನ್ನೂ ಗಟ್ಟಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಮತ್ತೆ ಇನ್ನೊಂದು MSME ವಿಷಯದಲ್ಲಿ ಚಿಕ್ಕ ಕಾಯ್ದೆಗಳನ್ನು ಉಪಯೋಗಿಸ್ಕೊಂಡು ಜೈಲಿಗೆ ಹೋಗುವಂಥದ್ದು, ಹೆದರಿಸುವಂಥದ್ದು, ತಪ್ಪು ಮಾಡಿದ್ರೆ ಇರಬೇಕು, ಲಯಬಿಲಿಟಿ ಇರಬೇಕು, ಕಾನೂನಿನ ಭಯ ಇರಬೇಕು. ಆದರೆ ಅತಿ ಭಯ ಇದ್ದರೆ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಹಾಗಾಗಿ ಇಂತಹ ಒಂದು ಯೋಚನೆ ಮಾಡಿ, ಒಬ್ರು ಯಾರಾದರೂ ಮ್ಯಾನುಫ್ಯಾಕ್ಚರು ಒಂದು ಲೇಬಲಿಂಗ್ ಅಂದರೆ ನಾವು ಮಾತಾಡ್ತಾ ಇರೋವಂಥದ್ದು ಯಾರೋ ಚೀಟಿಂಗ್ ಕೇಸ್ ಮಾಡಿದ್ರು ಏನೋ ಆ ಥರ ಅಂತಲ್ಲ, ಚಿಕ್ಕ ವಿಷಯ ಒಂದು ಲೇಬಲಿಂದ ತಪ್ಪು ಅಂಟಿಸಿರೋಂಥದ್ದು. ಹೌದು, ಇಂತಹ ಚಿಕ್ಕ ವಿಷಯಗಳು ಅಥವಾ ಯಾವುದೋ ಒಂದು ಫೈಲಿಂಗ್. ಇವಾಗ ನಾನೇನೇ ಒಂದು ಕನ್ಸಲ್ಟೆಂಟ್ ಆಗಿ GST ಫೈಲಿಂಗ್ ಮಾಡಬೇಕು. GST ಫೈಲ್ ಮಾಡೋದಕ್ಕೆ ನನಗೆ ಗೊತ್ತು ಅದ್ರ ಪ್ರೊಸೀಜರ್ ಏನು ಅಂತ. ಒಂದೊಂದು ಬಾರಿ ಕ್ವಾರ್ಟರ್ಲಿ ಫೈಲ್ ಮಾಡ್ತೀನಿ ನಾನು, ಒಂದೊಂದು ಬಾರಿ ಏನೋ ಇನ್ವಾಯ್ಸ್ ರೈಸ್ ಆಗಿರೋವಂಥದ್ದು ಬಂದಿರಲ್ಲ. ಇಂಥದ್ದೆಲ್ಲ ಸಮಸ್ಯೆಗಳಾಗತ್ತೆ ಒಂದು ಬಿಸ್ನೆಸ್ ಅಂದರೆ. ಹಾಗಾಗಿ ಅಂಥ ಸಮಯದಲ್ಲಿ ಚೂರು ನಮಗೆ ರಿಲ್ಯಾಕ್ಸೇಷನ್ ಬೇಕಾಗತ್ತೆ ಹೊರತು ನಮಗೆ ಈ ಭಯದ ವಾತಾವರಣದಲ್ಲಿ ನಾವು ಯಾರೇ ಆದಂಥದ್ದು ಬಿಸ್ನೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ MSME ಅವರಿಗೆ ಬಹಳ ಮುಖ್ಯವಾದಂತಹ ಒಂದು ಕಾಯ್ದೆ ಇದು. ಮತ್ತು ಇಲ್ಲಿ ಈ ಕ್ರಿಮಿನಲ್ ಪ್ರೊಸೀಜರ್ ಮತ್ತು ಅಪರಾಧ ಪ್ರಕ್ರಿಯೆಗಳ ಕ್ಲಿಷ್ಟತೆ ಏನಿತ್ತಲ್ಲ ಅದನ್ನು ಸರಳಗೊಳಿಸಿ ಕೇವಲ ದಂಡ ಕಟ್ಟುವ ಮೂಲಕ ಆ ಒಂದು ವ್ಯಾಜ್ಯವನ್ನು ಇತ್ಯರ್ಥಪಡಿಸುವ, ಅತ್ಯಂತ ಶೀಘ್ರವಾಗಿ ಇತ್ಯರ್ಥಪಡಿಸುವಂತಹ ಒಂದು ಮುಖ್ಯವಾದ ಅಂಶವನ್ನು ಇದರಲ್ಲಿ ಪ್ರಸ್ತಾಪಿಸಲಾಗಿದೆ. ನಮ್ಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಾಕಿ ಉಳಿದ ಪ್ರಕರಣಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ನಮ್ಮ ನ್ಯಾಯಾಂಗದಲ್ಲಿ. ಸೊ ಈ ನೂತನ ಮಸೂದೆ ಮುಂದೆ ಭವಿಷ್ಯದಲ್ಲಿ ಈ ರೀತಿಯ ಬಾಕಿ ಉಳಿದ ಪ್ರಕರಣಗಳನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಮತ್ತಷ್ಟು ಸರಳಗೊಳಿಸೋದಕ್ಕೆ, ಜನರಿಗೆ ಕೈಗೆಟುಕಿಸುವ ರೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಕೂಡ ಈ ಒಂದು ಮಸೂದೆ ಸಾಧ್ಯ ಅಂತ ತಾವು ಹೇಳ್ತೀರಾ? 100% ಅದು ಒಂದು ಇಂಟೆಂಡೆಡ್ ಗೋಲ್ ಅದು. ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೋರ್ಟಿನ ವ್ಯವಸ್ಥೆಗಳು ಅಷ್ಟು ವೇಗವಾಗಿ ಬೆಳೀತಾ ಇಲ್ಲ. ಹಾಗಾಗಿ ಬಹಳಷ್ಟು ನೀವು ಹೇಳ್ದಂಗೆ ಬ್ಯಾಕ್ಲಾಗ್ಸ್ ಇರೋದ್ರಿಂದ ಯಾವುದಕ್ಕೆ ನಾವು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನಿಂತ್ಕೊಳ್ಬೇಕು, ಯಾವುದನ್ನು ನಾವು ಒಂದು ಫೈನ್ ಕಟ್ಟಿ ಮುಗಿಸ್ಬೋದು ಅನ್ನೋದ್ರ ಬಗ್ಗೆ ಅವ ಡಿಫ್ರೆನ್ಸಿಯೇಷನ್ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನು ಹೇಳ್ತಾ ನೋಡಿ, ಇದ್ರ ಬಗ್ಗೆ ಆಲೋಚನೆ ಮಾಡಿ, ಸ್ಟಡಿ ಮಾಡಿ, ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ, ಹೌಸ್ ಕಮಿಟಿಯಲ್ಲಿ ಚರ್ಚೆ ಆಗಿ ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ಈ ನಿರ್ಧಾರಗಳು ಮಾಡಿರೋದು. ಹಾಗೆಯೇ ನಿರ್ಧಾರ ಮಾಡಿರುವಂಥದ್ದಲ್ಲ. ಯಾವುದೇ ಆದಂತಹ ಕಾಯ್ದೆ ಮಸೂದೆ ರಚನೆ ಆಗಬೇಕು, ರಚನೆ ಆದ ನಂತರ ಅದು ಕ್ಯಾಬಿನೆಟ್ಟಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಅದಾದ ನಂತರ ಪಾರ್ಲಿಮೆಂಟಿನಲ್ಲಿ ಚರ್ಚೆ ಆಗಬೇಕು. ಸೊ ಇದೆಲ್ಲ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಮಾಡಿ ಮಾತ್ರ ನಾವು ಇಲ್ಲಿಗೆ ಬಂದಿರೋದು. ಅದರಲ್ಲಿ ಒಂದು ಸ್ಟೇಟೆಡ್ ಗೋಲ್ ಏನು ಅಂದರೆ ಇಂತಹ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಓವರ್ ಬರ್ಡನ್ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಮತ್ತು ಚಿಕ್ಕ ಸಮಸ್ಯೆಗಳಿಗೂ ಕೂಡ ನಾವು ಜಡ್ಜ್ ಮುಂದೆ ಹೋಗಿ ನಿಂತ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಮುಂದಾಲೋಚನೆಯಿಂದ ಮಾಡಿರುವಂಥ ಈ ಒಂದು ಕಾಯ್ದೆ. ತಾವು ಆಗಲೇ ಸರ್ಕಾರ ವರ್ಸಸ್ ನಾಗರಿಕರು ಅಂತ, ಗೌರ್ಮೆಂಟ್ ವರ್ಸಸ್ ಸಿಟಿಸನ್ಸ್ ಅಂತ. ಈ ಹೊಸ ಕಾಯ್ದೆಯಲ್ಲಿ ಈ ಸಣ್ಣ ಪುಟ್ಟ ತಪ್ಪುಗಳಿಗೆ ಕೇವಲ ದಂಡ ವಿಧಿಸುವಂತಹ ಒಂದು ಸರಳೀಕರಣ ಇರೋದು ಕೂಡ ಈ ಜನರಲ್ಲಿ ಸರ್ಕಾರದ ಬಗ್ಗೆ ಭಯ ಬದಲಿಗೆ ಕಾನೂನನ್ನು ನಾವು ನಮ್ಮ ಸಮಾಜದ ಒಳಿತಿಗಾಗಿ ಪಾಲಿಸಬೇಕು. ಇನ್ ಕೇಸ್ ಗೊತ್ತಿಲ್ಲದೆ ಕಾನೂನಿನಲ್ಲಿ ಯಾವುದೇ ಉಲ್ಲಂಘನೆ ಆದರೆ ಅದಕ್ಕೆ ಮೊದಲನೇ ಬಾರಿಗೆ ಕೇವಲ ಎಚ್ಚರಿಕೆ ನೀಡುವಂತಹ ಒಂದು ಪ್ರಸ್ತಾಪವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ದಂಡನೂ ಅಲ್ಲ, ಕೇವಲ ಒಂದು ವಾರ್ನಿಂಗ್ ರೀತಿಯ ಒಂದು ಎಚ್ಚರಿಕೆ. ಸೊ ಈ ರೀತಿಯ ಕ್ರಮಗಳು ನಾವೇನೊಂದು ಹೇಳ್ತೀವಿ ಮಾದರಿ ಜನಕೇಂದ್ರಿತ ಸಮಾಜ, ಜನಕೇಂದ್ರಿತ ಸರ್ಕಾರ
ಜನಕೇಂದ್ರಿತ ಆಡಳಿತ, ಸುಶಾಸನ, ಉತ್ತಮ ಆಡಳಿತ ಅಂತ. ಸುಶಾಸನ, ಹೌದು. ಇವುಗಳಿಗೆ ಹೇಗೆ ಪೂರಕ ಈ ಮಸೂದೆ ಅಂತ? ನಾವು ಪೊಲಿಟಿಕಲ್ ಥಿಯರಿನಲ್ಲಿ ಥಾಮಸ್ ಹಾಬ್ಸ್ ಅಂತ ಓದ್ತೀವಿ, ರೂಲ್ ಆಫ್ ಲಾ. ಏನು ಅಂದರೆ ಅದರ ಅಸಂಪ್ಷನ್, ಮೊದಲನೇ ಆದಂತಹ ಅಸಂಪ್ಷನ್ ಅದರಲ್ಲಿ ಏನು ಅಂದರೆ ಜನಸಾಮಾನ್ಯರು ಬ್ರೂಟ್ಸ್, ಅವ್ರಿಗೆ ಯಾರನ್ನು ಅವರನ್ನು ಅಂದರೆ ಜನಸಾಮಾನ್ಯರು ಅವ್ರನ್ನ ಆಳ್ವಿಕೆ ಮಾಡ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ದಂಡ ನೀತಿ ಮಾತ್ರ ನಡೆಯುವಂಥದ್ದು ಇಲ್ಲಿ ಅಂತ. ಇದು ವೆಸ್ಟರ್ನ್ ಫಿಲಾಸಫಿ, ಪೊಲಿಟಿಕಲ್ ಫಿಲಾಸಫಿನಲ್ಲಿ ಬಿಗಿನಿಂಗ್, ಅದು ಅಂದರೆ ಬೇಸ್ ಲೆವೆಲ್ ಆಫ್ ಪೊಲಿಟಿಕಲ್ ಥಿಯರಿ ಅಂತ ಹೇಳ್ಬೋದು ಆ ಅಸಂಪ್ಷನ್. ಆದರೆ ನಮ್ಮಲ್ಲಿ ಜನರನ್ನ ಎಂಪವರ್ ಮಾಡೋದಿದೆಯಲ್ಲ, ನೀವು ಚಾಣಕ್ಯ ನೀತಿನಲ್ಲೂ ಕೂಡ ಅರ್ಥಶಾಸ್ತ್ರನ ಓದಿದ್ರು ಕೂಡ ಜನರನ್ನ ಎಲ್ಲಿ ಎಂಪವರ್ ಮಾಡಬೇಕು, ಎಲ್ಲಿ ಆ ರೂಲ್ ಆಫ್ ಲಾ ಇರಬೇಕು ಅನ್ನೋದ್ರ ಡಿಫ್ರೆನ್ಸಿಯೇಷನ್, ಆಳವಾದಂತಹ ಆ ಒಂದು ಜ್ಞಾನ ಇರುವಂಥದ್ದು ನಮ್ಮಲ್ಲೇನೆ. ಯಾಕೆಂದರೆ ನಾವು ಯಾವತ್ತೂ ನಮ್ಮ ಸಿವಿಲೈಸೇಷನ್ ಇರ್ಬೋದು, ನಮ್ಮ ಥಾಟ್ ಪ್ರಾಸೆಸ್ಸಿನಲ್ಲಿ ಇದು ಮಾಡಲೇಬೇಕು, ಇಲ್ಲಾಂದರೆ ಇದಾಗತ್ತೆ, ಅದನ್ನ ಆ ಒಂದು ಯೋಚನೆನೇ ನಮಗೆ ಬೇರೆ ಕಡೆಯಿಂದ ಬಂದಿರುವಂಥದ್ದು, ನಮ್ಮಲ್ಲಿ ಇದ್ದದ್ದಲ್ಲ ಅಲ್ಲ. ಹಾಗಾಗಿ ತಪ್ಪು ಸರಿ, ನಾವು ಮಹಾಭಾರತ ಇರ್ಬೋದು, ರಾಮಾಯಣ ಪುರಾಣಗಳಿಂದ ಉಪನಿಷದನ್ನು ಓದಿದ್ರು ಕೂಡ ನಮ್ಮ ಋಗ್ವೇದದಲ್ಲೇ ಮೊದಲನೇ ಆದಂತಹ ಒಂದು ಸೂಕ್ತದಲ್ಲೇ ಹೇಳುವಂಥದ್ದು ಏನು ಅಂದರೆ ಇದು ಇರ್ಬೋದು, ಇದು ಇರಬಹುದು. ಆ ಗ್ರೇ ಏರಿಯಾನಲ್ಲಿ ನಾವು ಮೊರಾಲಿಟಿಯಲ್ಲಿ ನಾವು ಯಾವತ್ತೂ ಇದ್ದೇ ಇರ್ತೀವಿ. ಆದರೆ ಈ ಫಿಲಾಸಫಿ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ, ಒಂದು ಸರ್ಕಾರ ನಡೆಸೋದಕ್ಕೆ ಕಷ್ಟ. ಆದರೆ ನಮ್ಮ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಮಾಡಿದೆ ಅಂದರೆ, ಎಲ್ಲಿ ಬೇಕಾಗಿದೆ ಅಂತಹ ಒಂದು ಹೈ ಪ್ರೊಸೀಜರ್, ಮತ್ತು ಯಾವುದರಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಬೇಕಾಗಿದೆ, ಯಾವುದರಲ್ಲಿ ಸಿವಿಲ್ ಪ್ರೊಸೀಜರ್ ಬೇಕಾಗಿದೆ. ಅಂದರೆ ಏನು ಅಂದರೆ ಮೋದಿಜಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಯಾವುದು ನಿಜವಾಗ್ಲೂ ಎಲ್ಲಿ ದಂಡ ನೀತಿ ಬೇಕಾಗಿದೆ, ಎಲ್ಲಿ ಇಲ್ಲ, ಇದರಲ್ಲಿ ಫೈನ್ ಹಾಕಿ ಮುಂದೆ ಹೋಗ್ಬೋದು, ನಿಮ್ಮ ಜೀವನನೇ ಒಂದು ಕೊನೆಯದಕ್ಕೆ ಬರೋದಿಲ್ಲ ಇಂತಹ ಒಂದು ತಪ್ಪಾದರೆ ಅಂತ ಇಷ್ಟು ಯೋಚನೆ ಮಾಡ್ಕೊಂಡು ಮಾಡಿರುವಂತಹ ಈ ಒಂದು ಕಾಯ್ದೆ. ನೀವು ಹೇಳ್ದಂಗೆ ಇದು ನೋಡಿ, ಕಲಿಯುಗದಲ್ಲಿ ಎಲ್ಲರಿಗೂ ಸರ್ಕಾರದ ಮೇಲೆ ಇರುವಂತಹ ಭರವಸೆ ಕಡಿಮೆನೇ. ಆದರೆ ಮೋದಿಯವರ ಮೇಲೆ ಯಾಕೆ ಜನರಿಗೆ ಅಷ್ಟು ಭರವಸೆ ಇದೆ ಅಂದರೆ, ಅವರು ಬಂದಾದ ನಂತರ ಇರುವಂತಹ ಎಲ್ಲ ಒಂದು ಕಾಯ್ದೆಗಳು, ರಿಫಾರ್ಮ್ಸ್ ಏನು ಕರಿತೀವೋ ನಾವು, ಬರೀ 1-2 ಅಲ್ಲ, ಎಷ್ಟೊಂದು ಬೇರೆ ಬೇರೆ ಸೆಕ್ಟರ್ಸಲ್ಲಿ ಆಗಿರುವಂತಹ ವೇರಿಯಸ್ ರಿಫಾರ್ಮ್ಸು. ಅದು ಸರ್ಫೇಸ್ ಲೆವೆಲ್ ಅಂತ ಅಲ್ಲ, ಬರೀ ನಾವು ನಿಮಗೆ ಟಾಯ್ಲೆಟ್ ಕಟ್ಸ್ಕೊಟ್ವಿ, ಬರೀ ನಾವು ಇದನ್ನು ಮಾಡಿದ್ವಿ ಅಂತ ಅಲ್ಲ, ಮಹಿಳೆಯರ ಹೆಸರಲ್ಲಿ ಮನೆ ಮಾಡಿರೋದಿರ್ಬೋದು, ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್. ಅದು ಯಾವುದೇ ಸೂಪರ್ಫಿಷಿಯಲ್ ರಿಫಾರ್ಮ್ಸ್ ಅಲ್ಲ. ಅಂದರೆ ಇನ್ನು 10 ಜನರೇಷನ್ ಅದು ಮುಂದೆ ನಾವು ಯೋಚನೆ ಮಾಡಬೇಕು, ಇದು ಮಾಡಿದ್ದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ. ಅಂತಹ ರಿಫಾರ್ಮ್ಸ್ ಒಂದು ಸರ್ಕಾರ ಬಂದು ಮತ್ತು ಇಂತಹ ಒಂದು ಮೆಜಾರಿಟಿ ಇಟ್ಕೊಂಡು ಬಂದಾದ ನಂತರ ಇಂತಹ ಕೆಲಸಗಳು ಮಾಡೋಕ್ಕೆ ಸಾಧ್ಯ. ಆದರೆ ಅದು ಮಾಡಬೇಕಾದ್ರೆ ಇಂಥ ಪೊಲಿಟಿಕಲ್ ವಿಲ್ ಬೇಕಾಗಿದೆ. ನಾವು ನೋಡಿದ್ದೀವಿ ಹಿಂದಿನ ಕಾಲದಲ್ಲಿ ಯಾವ ಅಷ್ಟು ದೊಡ್ಡ ಒಂದು ಮೆಜಾರಿಟಿಲಿ ಬಂದಿರುವಂತಹ ಸರ್ಕಾರಗಳು ಏನು ಮಾಡಿಲ್ಲದೆ ಇರ್ಬೋದು, ಅಥವಾ ತನ್ನ ಬೇರೆ ದಾರಿನಲ್ಲೇ ಕರ್ಕೊಂಡು ಹೋಗಿರ್ಬೋದು ದೇಶವನ್ನು. ಆದರೆ ಈ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಲಾಂಗ್ ಟರ್ಮ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಮಾಡ್ತಿರೋದ್ರಲ್ಲಿ ಜನವಿಶ್ವಾಸ ಬಿಲ್ ಒಂದು ಕೂಡ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ್ ಅನ್ನೋದು ಕೇಂದ್ರದ ಮಹತ್ವದ ಪರಿಕಲ್ಪನೆ. ನಾವು 2047ಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ, ವಿಕಸಿತ ಭಾರತ. ಎಲ್ಲ ವಲಯಗಳಲ್ಲಿ ಭಾರತ ಹಿಂದೆ ಹೇಗೆ ಅಭಿವೃದ್ಧಿ ಆಗಿತ್ತೋ ಅದೇ ರೀತಿಯಲ್ಲಿ ವಿಶ್ವಗುರು ಆಗಬೇಕು ಅಂತ. ಈ ರೀತಿಯ ಗುರಿಯನ್ನು, ಒಂದು ಮಹತ್ವದ ಗುರಿಯನ್ನು ನಾವು ತಲುಪೋದಕ್ಕೆ ಆರ್ಥಿಕ ನೀತಿ ಇರಬಹುದು, ವಿದೇಶಾಂಗ ನೀತಿ ಇರಬಹುದು, ಮತ್ತು ನಮ್ಮ ಉದ್ಯಮ ನೀತಿ ಇರಬಹುದು, ಇವುಗಳೆಲ್ಲದರ ಜೊತೆಗೆ ತಾವಾಗಲೇ ಹೇಳಿದ ಹಾಗೆ ನಾಗರಿಕರನ್ನು ಸಬಲೀಕರಣಗೊಳಿಸೋದು, ನಾಗರಿಕರನ್ನು ಜೊತೆಯಲ್ಲಿ ಅವರನ್ನು ಕೂಡ ಒಳಗೊಳ್ಳಿಸಿ ಎಲ್ಲರನ್ನೂ ಒಳಗೊಳ್ಳುವ ಒಂದು ನೀತಿಯನ್ನು ರೂಪಿಸೋದು ಕೂಡ ತುಂಬ ಮಹತ್ವದ್ದು. ಆ ನಿಟ್ಟಿನಲ್ಲಿ ಈ ಮಸೂದೆ ಇಷ್ಟು ಮಹತ್ವದ್ದು ಅಂತ ತಾವು ಹೇಳ್ತೀರಿ? ಬಹಳ ಮಹತ್ವದ್ದು. ಯಾಕೆಂದರೆ ನಮಗಿದು ಇವತ್ತು ನಾಳೆ ಕಾಣಿಸದೇ ಇರ್ಬೋದು, ಆದರೆ ನಿಜವಾಗ್ಲೂ ಈ ದೇಶಕ್ಕೋಸ್ಕರ, ಆತ್ಮನಿರ್ಭರತಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಿರೋಂತಹ ಆಂಟ್ರಪ್ರನರ್ಸ್, ಸ್ಮಾಲ್ ಬಿಸ್ನೆಸ್ಸಸ್, MSME ಉದ್ಯಮಿಗಳು ಮತ್ತು ಸಾಮಾನ್ಯ ನಾಗರಿಕರು ಕೂಡ ಏನು ಅಂದರೆ, ಒಂದು ಕಾಯ್ದೆ, ಒಂದು ನೀತಿ ನಿಯಮವನ್ನು ನಾವು ಏನೋ ತಪ್ಪಾದರೆ ಮಾತ್ರ ನಾವು ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಅದ್ರ ಬಗ್ಗೆ ನಮಗೆ ಚಿಂತನೆ ಆಗೋದು. ಇಲ್ಲದೇ ಇರುವಂತಹ ಸಮಯದಲ್ಲಿ ನಮಗೆ ಅದ್ರ ಬಗ್ಗೆ ನಾವು ಕೂತ್ಕೊಂಡು ಯೋಚನೆ ಮಾಡುವಂಥದ್ದಲ್ಲ. ಇದು ಎಂತಹ ಒಂದು ಕಾಯ್ದೆ ಅಂದರೆ,
ನಮಗೆ ನಿಜವಾಗ್ಲೂ ನಾವು ಬೆಳೀತಿರಬೇಕಾದಂತಹ ಈ ಒಂದು ಗ್ರೋತ್ ರೇಟಲ್ಲಿ ಬೆಳೀತಿರಬೇಕಾದಂತಹ ಸಂದರ್ಭದಲ್ಲಿ ಬೇಕಾಗಿರುವಂಥ ಅತಿ ಮುಖ್ಯವಾದಂತಹ ಕಾಯ್ದೆ. ಯಾಕೆ ಅಂದರೆ ಇನೋವೇಷನ್. ನಾನು ನಿಮಗೆ ಹೇಳಿದ್ನಲ್ಲ, ರಷ್ಯಾದಲ್ಲಿ ಅಥವಾ ಸೋವಿಯತ್ ಯೂನಿಯನಲ್ಲಿ ಇದ್ದಿದ್ದು ಸೋಷಿಯಲಿಸಮ್ ವರ್ಸಸ್ ಅಮೇರಿಕಾದಲ್ಲಿ ಇದ್ದಿದ್ದು ಕ್ಯಾಪಿಟಲಿಸಮ್. ಇದು ಕೋಲ್ಡ್ ವಾರ್ನ ಡೆಫಿನಿಷನ್ ಆಗಿತ್ತು. ಎರಡು ಬೇರೆ ಬೇರೆ ಐಡಿಯಾಲಜೀಸ್ ಪ್ರಪಂಚವನ್ನು ನೋಡುವಂತಹ, ಇದು ತಪ್ಪು ಇದು ಸರಿ ಅಂತ ಹೇಳೋದಕ್ಕೆ ಕಷ್ಟ. ಯಾಕೆಂದರೆ ಒಂದು ಸಮಯದಲ್ಲಿ ಬಹುಶಃ ಒಂದು ದೇಶಕ್ಕೆ ಸೋಷಿಯಲಿಸಮ್ ಬೇಕಾಗತ್ತೆ, ಒಂದು ಸಮಯದಲ್ಲಿ ಕ್ಯಾಪಿಟಲಿಸಮ್ ಬೇಕಾಗತ್ತೆ. ಬೇರೆ ಬೇರೆ ದೇಶಗಳಿಗೆ ತಂದೇ ಆದಂತಹ ಸೋಷಿಯಲಿಸಮ್, ತಂದೇ ಆದಂತಹ ಕ್ಯಾಪಿಟಲಿಸಮ್ನ ಅಳವಡಿಸ್ಕೊಂಡು ಇವಾಗ ನಾವು ಚೈನಾ ಸೋಷಿಯಲಿಸ್ಟೋ ಕ್ಯಾಪಿಟಲಿಸ್ಟೋ ಏನು ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಮಗೆ ಇವತ್ತು ಬೇಕಾಗಿರುವಂಥದ್ದು ಆತ್ಮನಿರ್ಭರ ಭಾರತಕ್ಕೆ, ವಿಕಸಿತ ಭಾರತಕ್ಕೆ ಇನೋವೇಷನ್. ಇವತ್ತು ನಡೀತಿರುವಂತಹ ಇರಾನ್ ಮತ್ತು US ವಾರ್ ಮಧ್ಯದಲ್ಲಿ, ಯುಕ್ರೇನ್ ರಷ್ಯಾ ವಾರ್ನಲ್ಲಿ ನಮ್ಮದೇ ಆದಂತಹ ಟೆಕ್ನಾಲಜಿಯನ್ನು ಬೆಳೆಸ್ಕೊಳ್ಬೇಕಾಗಿರೋಂಥ, ನಮ್ಮದೇ ಆದಂತಹ ಗಟ್ಟಿಯಾದ ಇನೋವೇಷನನ್ನು ಮುಂದೆ ತೊಗೊಂಡು ಹೋಗಬೇಕಾಗಿರೋಂಥ ಅತೀ ಮುಖ್ಯವಾದಂತಹ ವಿಷಯ. ಇದನ್ನು ಮಾಡಬೇಕು ಅಂದರೆ, ಇನೋವೇಷನ್ ಮಾಡಬೇಕು ಅಂದರೆ ಇಷ್ಟೊಂದು ಸರ್ಕಾರ ಅದ್ರ ನೋಡ್ತಾ ಇರಬಾರ್ದು. ಯಾವಾಗ್ಲೂ ಇದನ್ನು ಮಾಡಿದ್ರೆ ನೀವು ಸರಿ, ಇದನ್ನು ಮಾಡಿದ್ರೆ ತಪ್ಪು ಅಲ್ಲ. ಒಂದು ಬೆಳವಣಿಗೆ ತನಕ ಅದನ್ನು ಬಿಟ್ಬಿಡಬೇಕು. ಈ ಒಂದು ಜನವಿಶ್ವಾಸ ಬಿಲ್ ಏನು ಮಾಡಿದೆ ಅಂದರೆ ಇನೋವೇಷನ್ ಆಗೋದಕ್ಕೆ ಇನ್ನೂ ಒಂದು ಒಳ್ಳೆಯಾದಂತಹ ವ್ಯವಸ್ಥೆ ತಂದುಕೊಟ್ಟಿದೆ. ಇದಕ್ಕೆ ನಮಗೆ ನಿಜವಾಗ್ಲೂ ಇದು ಇವತ್ತು ಬೇಕಾಗಿರುವಂಥದ್ದು ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರಕ್ಕೆ, ಮೋದಿಜಿಯವರಿಗೆ ನಮ್ಮಂಥ ಧನ್ಯವಾದಗಳು. ಮತ್ತು ನೀವು ಈ ಯುವ ಜನತೆಯ ಪ್ರತಿನಿಧಿ ಆಗಿದ್ದೀರಿ. ನೀವು ಮುಂದಿನ ತಲೆಮಾರಿನ ಜನರನ್ನು ಗಮನದಲ್ಲಿಟ್ಕೊಂಡು ತಾವಾಗಲೇ ಹೇಳಿದ್ರಿ, ಇದು ದೂರಗಾಮಿ ಕ್ರಮಗಳಲ್ಲಿ ಒಂದು, ದೂರದೃಷ್ಟಿಯ ಕ್ರಮಗಳಲ್ಲಿ ಒಂದು ಅಂತ. ಮತ್ತೆ ತಾವು ಇನ್ನೂ ಒಂದು ಮುಖ್ಯವಾದ ಅಂಶವನ್ನು ಪ್ರಸ್ತಾಪ ಮಾಡಿದ್ರಿ, ಇದು ಸ್ಟಾರ್ಟಪ್ ಯುಗ, ಇನೋವೇಷನ್ ಮತ್ತು ನಾವೀನ್ಯತೆಯ ಯುಗ. ಎಲ್ಲ ವಲಯಗಳಲ್ಲಿ ಕೂಡ ಈ ರೀತಿ ನವೀನವಾದಂತಹ ಹೊಸ ಆಲೋಚನೆ. ಹೌದು, ಎಐ ಯುಗ ಇದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಯುವ ಜನತೆ ಭವಿಷ್ಯದ ಅಗತ್ಯತೆಗಳಿಗೆ, ಭವಿಷ್ಯದ ಬೇಡಿಕೆಗಳಿಗೆ ಸಜ್ಜಾಗಬೇಕು ಅಂದರೆ ಭಯಮುಕ್ತ ವಾತಾವರಣ ಇರಬೇಕು. ಆ ರೀತಿಯ ವಾತಾವರಣ ಇದ್ದಾಗಷ್ಟೇ ಯಾವುದೇ ಒಂದು ಪ್ರಯೋಗವನ್ನು ದಿಟ್ಟತನದಿಂದ ಮಾಡೋದಕ್ಕೆ ಸಾಧ್ಯ. ಈ ರೀತಿಯಲ್ಲಿ ತಾವು ಯುವ ಜನರ ಪ್ರತಿನಿಧಿಯಾಗಿ ಈ ಮಸೂದೆಯನ್ನು ಹೇಗೆ ನೋಡ್ತೀರಿ? ನಾನು ಹೇಳ್ದಂಗೆ ನಿಮಗೆ ನೋಡಿ, ಇವತ್ತು ನನಗೆ ಗೊತ್ತಿರುವಂತಹ ನನ್ನ ಒಬ್ರಿಬ್ಬರು ಫ್ರೆಂಡ್ಸ್ ಇದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಮತ್ತು ಬೆಂಗಳೂರಲ್ಲೂ ಕೂಡ. ಇನೋವೇಷನ್ ಅಂದರೆ ಎರಡು ದೇಶದಲ್ಲೂ ಇನೋವೇಟರ್ಸು. ಅವ್ರು ಏನು ಹೇಳ್ತಾರೆ ಅಂದರೆ, ಇವಾಗ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ನಡೀತಿರೋ ಪೇಸ್ನಲ್ಲಿ ನಿಜವಾಗ್ಲೂ ಯಾವುದು ಏನು ಲಾಸ್ ಮಾಡೋದು, ಏನು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಜ್ಞಾನ ಹೋಗ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾನಲ್ಲಿ. ಹಾಗಾಗಿ ಇಂತಹ ಒಂದು ಸಮಯದಲ್ಲಿ ನೀವು ಬಂದು ನಮಗೆ ಎಕ್ಸ್ಟ್ರಾ ಒಂದು ಲೇಬಲ್ ಹಾಕಿ ಅನ್ನೋದು ನಮ್ಮನ್ನು ತಡಿಬಾರ್ದು ಅಲ್ವಾ? ಯಾವುದು AI ಬರೆದಿದೆ, ಯಾವುದು ನಿಜವಾದ ಹ್ಯೂಮನ್ ಬರೆದಿರೋವಂಥದ್ದು, ಯಾವ ಫೋಟೋ AI ಇಲ್ಲ, ಇಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ 2 ಕ್ಷಣ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಹೌದು ಹೆದರಿಕೆ ಇರಬೇಕು, ಭಯ ಇರಬೇಕು. ಯಾಕೆಂದರೆ ಇದನ್ನೇ ಉಪಯೋಗಿಸ್ಕೊಳ್ಳೋದ್ರಲ್ಲಿ, ಬಳಸೋದ್ರಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅಂತಹ ಭಯ ಇರಬೇಕು. ಆದರೆ ಪ್ರಪಂಚಕ್ಕೆ ಒಳ್ಳೆಯದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ, ಈ ಒಂದು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಪ್ರಪಂಚಕ್ಕೆ ಒಳ್ಳೆಯದನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಇದ್ದಾರಲ್ಲ, ಅವ್ರಿಗೆ ಭಯ ಇರಬಾರ್ದು. ಹಾಗಾಗಿ ಇಂತಹ ಒಂದು ವಾತಾವರಣ ನಾವು ಇವತ್ತು ಈ ಒಂದು ಕಾಯ್ದೆಯಿಂದ ಸೃಷ್ಟಿ ಮಾಡಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ, ಈಗ ನಾವು 1990ರ ದಶಕದ ನಂತರ ನಾವೇನು ಗ್ಲೋಬಲ್ ವಿಲೇಜ್ ಅಂತ ನೋಡಿದ್ವಿ, ಈ ಮಾಹಿತಿ ತಂತ್ರಜ್ಞಾನದ ಕ್ರಾಂತಿಯ ನಂತರ ಇವತ್ತು ಇಡೀ ವಿಶ್ವ ಒಂದು ಗ್ರಾಮವಾಗಿದೆ. ಇದು ನಮ್ಮ ಭಾರತೀಯರಿಗೆ ಇದೇನು ಹೊಸದಲ್ಲ. ನಾವು ವಸುಧೈವ ಕುಟುಂಬಕಂ ಅನ್ನುವ ಪರಿಕಲ್ಪನೆ ನಮಗೆ ಮುಂಚೆಯಿಂದ ಇದೆ. ಆದರೆ ಆರ್ಥಿಕತೆಯ ದೃಷ್ಟಿಯಿಂದ ನಮ್ಮ ಪ್ರತಿಭೆಗಳು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಹೋಗ್ತಾರೆ, ಮತ್ತು ಹೊರಗೆ ಏನೇನು ಹೂಡಿಕೆ ಮಾಡುವವರು ಇಲ್ಲಿ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಕಾನೂನಿನ ಸಂಕೋಲೆಗಳಿದೆಯಲ್ಲ, ಸಣ್ಣ ಪುಟ್ಟ ಉಲ್ಲಂಘನೆಗಳು, ಇವುಗಳ ಕ್ರಿಮಿನಲ್ ಪ್ರೊಸೀಜರನ್ನು ಸರಳೀಕರಣಗೊಳಿಸಿರೋದಿದೆಯಲ್ಲ, ತುಂಬ ಮುಖ್ಯವಾದ ಅದು ಅಂಶ. ಅದು ನಮ್ಮಲ್ಲಿ ಈಗ FDIಗೆ ತುಂಬ ಮುಖ್ಯವಾದ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕೆಂತಂದರೆ ವಿಕಸಿತ ಭಾರತ ಆಗಬೇಕು ಅಂತಂದರೆ ನಮಗೆ ಬಂಡವಾಳ ಹರಿದು ಬರಬೇಕು. ಈ ರೀತಿಯ ಬಂಡವಾಳ ಹರಿದು ಬರೋದಕ್ಕೆ, ವಿದೇಶಿ ನೇರ ಹೂಡಿಕೆ ಬರೋದಕ್ಕೆ ಇಂಥ ಒಂದು ಮಸೂದೆ ತುಂಬ ಒಂದು ಪೂರಕವಾಗಿದೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಜನವಿಶ್ವಾಸ್ ತಿದ್ದುಪಡಿ ಮಸೂದೆ ಕುರಿತು ದೂರಗಾಮಿ ಕ್ರಮ ಮತ್ತು ರಚನಾತ್ಮಕ ಕ್ರಮಗಳಲ್ಲಿ ಇದು ಒಂದು ಅಂತ ಹೇಳ್ತೀರಿ. ಮತ್ತು ಈ ವಿಚಾರವಾಗಿ ತಮ್ಮ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ
ಚಿಂತಕರು ಯುವ ನಾಯಕಿಯೂ ಆದ ಸುರಭಿ ಹೊದಿಗೆರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.